Good morning, students. Last class we are discussing about number system and conversion of number system also. How do you convert decimal number system to binary system? We have solved some problems. Then how to convert from binary to decimal number system? That also we have solved some 2-3 problems. And I have given homework also. Nobody has responded. First you need to watch the videos what we have uploaded. ನಾವೇನು ಅಪ್ಲೋಡ್ ಮಾಡಿರ್ತೀವಿ ಆ ವಿಡಿಯೋಸ್ನ ಫಸ್ಟು ವಾಚ್ ಮಾಡಿ. ನೀವು ಕ್ಲಾಸ್ ಕೇಳಲಿಲ್ಲ ಅಂತಂದರೆ ನಾವು ಪ್ರಾಬ್ಲಮ್ ಕೊಟ್ಟರು ನೀವು ಸಾಲ್ವ್ ಮಾಡೋದಿಲ್ಲ, ಯಾಕಂದರೆ ಅರ್ಥ ಆಗಿರೋದಿಲ್ಲ. ಹಾಗಾಗಿ ಯಾರು ವಿಡಿಯೋಸ್ ನೋಡ್ತಾ ಇದ್ದೀರಾ ಅವರು ನಿಮ್ಮ ಫ್ರೆಂಡ್ಸ್ಗಳು ಹೇಳಬೇಕು. ನಾವು ಫೋನ್ ಮಾಡೋ ಪ್ರಯತ್ನ ಪಡ್ತೀವಿ, ಫೋನ್ ಮಾಡಲಿಕ್ಕೂ ಹೇಳಿದ್ದಾರೆ. ನಮಗಿನ್ನ ನಿಮಗೆ ಇಂಟ್ರೆಸ್ಟ್ ಇರಬೇಕು ಫಸ್ಟ್ ಆಫ್ ಆಲು. ಈಗ ನಮ್ಮ ಕೆಲಸ ನಾವು ಹೇಗೆ ಮಾಡ್ತಾ ಇದ್ದೀವೋ ನಿಮ್ಮ ಕೆಲಸ ನೀವು ಮಾಡಬೇಕು. ವಿಡಿಯೋಸ್ನ ನೋಡಿ ಆಮೇಲೆ ಅರ್ಥ ಆಗಿಲ್ಲ ಅಂತಂದರೆ ಸರ್ ಇಂಥದ್ದು ಗೊತ್ತಾಗಿಲ್ಲ ಅಂತಂದರೆ ಒಂದು ಸರಿ ಅಲ್ಲ 10 ಸರಿ ಹೇಳ್ಕೊಡೋಣ. ನೀವು ಪಾಠನೇ ಕೇಳ್ತಾ ಇಲ್ಲ, ವಿಡಿಯೋಸ್ ನೋಡ್ತಾ ಇಲ್ಲ ಅಂತಂದರೆ ನಿಮ್ಗೆ ಅರ್ಥ ಆಗೋದು ಇಲ್ಲ. ಹಾಗಾಗಿ ನಿಮಗೋಸ್ಕರನೇ ನಾನು ಪ್ರತಿಯೊಂದು ಕನ್ನಡದಲ್ಲಿ ಹೇಳ್ತಾ ಇರೋದು ಕ್ಲಾಸಸ್ಸು. ವಿ ಆರ್ ಕಂಡಕ್ಟಿಂಗ್ ಇನ್ ಕನ್ನಡ ಆಲ್ಸೋ ಬಿಕಾಸ್ ಆಫ್ ಯುವರ್ ಸೇಕ್. ನಿಮ್ಗೆ ಅರ್ಥ ಆಗಲಿ ಅನ್ನೋ ದೃಷ್ಟಿಯಿಂದ. ಅದು ನೀವು ಈ ರೀತಿ ರೆಸ್ಪಾನ್ಸ್ ಮಾಡಿದ್ರೆ ಹೇಳಿದ್ಮೇಲೆ ನೋಡ್ತೀರಾ 20 ಜನ 50 ಜನ ಇರೋದಕ್ಕೆ 20-25 ಜನ ವಾಚ್ ಮಾಡ್ತಾ ಇದ್ದೀರಾ. ಫಸ್ಟ್ ಒಂದು ಕ್ಲಾಸಸ್ ಎಲ್ಲ 40-50 ಜನ ನೋಡಿದ್ದೀರಿ, ಅದು ಥಿಯರಿ ಕ್ಲಾಸಸ್ಸು. ಬಟ್ ಇದು ಪ್ರಾಬ್ಲಮೆಟಿಕ್ ಕ್ಲಾಸು, ಪ್ರಾಬ್ಲಮ್ ಸಾಲ್ವ್ ಮಾಡ್ತಕ್ಕಂಥದ್ದು, ಕನ್ವರ್ಷನ್ಸು ಎಲ್ಲ ಮ್ಯಾಥಮೆಟಿಕಲ್ ಓರಿಯೆಂಟೆಡು. ಇದು ನಿಮಗೆ ವೆರಿ ಇಂಪಾರ್ಟೆಂಟ್ ಕ್ಲಾಸ್. ಈ ಕ್ಲಾಸ್ ನಿಮಗೆ ಚೆನ್ನಾಗಿ ಅರ್ಥ ಆದರೆ ನಿಮಗೆ ಮಾರ್ಕ್ಸ್ ಕೂಡ ಚೆನ್ನಾಗಿ ಬರುತ್ತೆ. ಹಾಗಾಗಿ ದಯಮಾಡಿ ವಿಡಿಯೋಸ್ನ ವಾಚ್ ಮಾಡಿ. ಆ ಪ್ರಾಬ್ಲಮ್ಸ್ ಏನಾದರೂ ಇತ್ತು, ಸಮಸ್ಯೆ ಸರ್ ಇದು ಅರ್ಥ ಆಗಿಲ್ಲ ಅಂತಂದರೆ ಕೇಳಿ. ಓಕೆ, ಒಂದಲ್ಲ 10 ಪ್ರಾಬ್ಲಮ್ ಮಾಡೋಣ ಒಂದೊಂದು ಎಕ್ಸಾಂಪಲ್ಸಲ್ಲಿ. ಈಗ ನೀವಿಲ್ಲ ಅಂತಂದರೆ ನಾವು ಅರ್ಥ ಆಗಿದೆ ಅಂದ್ಬಿಟ್ಟು 2 ಅಥವಾ 3 ಎಕ್ಸಾಂಪಲ್ಸ್ ಕೊಟ್ಬಿಟ್ಟು ಮುಂದಕ್ಕೆ ಹೋಗ್ತಾ ಇರ್ತೀವಿ. ಓಕೆ ಓಕೆ, ವಿಲ್ ಕಂಟಿನ್ಯೂ ವಿತ್ ದ ಕ್ಲಾಸ್. ಕನ್ವರ್ಷನ್ ಆಫ್ ನಂಬರ್ ಸಿಸ್ಟಮ್. ಆಲ್ರೆಡಿ ವಿ ನೋ ದಟ್ decimal to binary system we have solved some problem. Decimal to binary over. Then second one, binary to decimal. Binary to decimal. Decimal system. This also over. Today we discuss about decimal to octal number system. Conversion from decimal to octal system. Decimal system ಅಂದ್ರೆ ಗೊತ್ತಲ್ಲ. Decimal system is also called as base 10 system. Octal system is also called as base 8 system. And possible symbols also you know. Decimal number system ಎಷ್ಟು possible symbols ಇರುತ್ತೆ? 0 1 2 3 4 5 6 7 8 9. ಬಟ್ octal ಅಲ್ಲಿ ಎಷ್ಟು possible symbols? 0 1 2 3 4 5 6 7 ಅಲ್ಲಿವರೆಗೂ ಮಾತ್ರ. Okay, see, simple problem. Let us solve one problem. Problem 1. Convert 75 base 10 to octal. ಈ ಥರ ಕೇಳ್ತಾರೆ, 1 ಮಾರ್ಕ್ ಕ್ವಶನ್. ಆಲ್ರೆಡಿ ಹೇಳ್ಕೊಟ್ಟಿದ್ದೀವಿ. ಬೇಸ್ 10 ಯಾವುದಕ್ಕೆ ಕನ್ವರ್ಟ್ ಮಾಡಬೇಕು ಆ ಬೇಸಿಂದ ನಾವೇನು ಮಾಡಬೇಕು, ಡಿವೈಡ್ ಮಾಡ್ತಾ ಹೋಗ್ಬೇಕು. ಓಕೆ, ನಾವು ಯು ಕನ್ಸಿಡರ್ 75 ಇಯರ್, 75ನ ಬರ್ಕೊಳ್ಳಿ. ಬೈನರಿ ಕನ್ವರ್ಟ್ ಮಾಡಬೇಕು ಅಂದರೆ 2 ಇಂದ ಡಿವೈಡ್ ಮಾಡ್ತೀರಾ. ಈಗ ಆಕ್ಟಲ್ಲಿ ಕನ್ವರ್ಟ್ ಮಾಡಬೇಕಂದ್ರೆ 8 ಇಂದ. ಆಕ್ಟಲ್ ನಂಬರ್ ಸಿಸ್ಟಮ್ ಇಸ್ ಆಲ್ಸೋ ಕಾಲ್ಡ್ ಬೇಸ್ 8. ಬೇಸ್ 8 ಅಂತಂದರೆ ಆ ನಂಬರು 8ರಿಂದ ಡಿವೈಡ್ ಮಾಡ್ಕೊಳ್ಳಿ. ಈಗ 8ಕ್ಕಿಂತ ಚಿಕ್ಕದಿದೆ 7, ಹಾಗಾಗಿ 2 ತೊಗೊಂಬಿಡಿ. 8 ಮಗ್ಗಿ ಕಲ್ತ್ಕೋಬೇಕು. ಎಷ್ಟು ಸರಿ ಹೋಗುತ್ತೆ ನೋಡಿ. 8ರಿಂದ 8 1 8, 8 2 16, 8 3 24. ಆಮೇಲೆ 8 4 32, 8 5 40, 8 6 48, 8 7 56, 8 8 64, 8 9 72. ಸರಿ, 9 ಟೈಮ್ಸ್ ಹೋಗುತ್ತೆ. 8 9 72, 72 ಇಲ್ಲಿ 75. 75ಅಲ್ಲಿ 72 ಆದರೆ ಎಷ್ಟು? ಇನ್ನು 3. ಆಯಿತಾ? ಸರಿ, ಮತ್ತೇನು ಡಿವೈಡ್ ಮಾಡ್ಬೋದು. 8ಕ್ಕಿಂತ ದೊಡ್ಡದು 9 ಎಷ್ಟು ಸರಿ ಹೋಗುತ್ತೆ? 8 1 8,
ಇನ್ನೆಷ್ಟು ಉಳಿತು? ಇನ್ನು 1 ಉಳಿತು. ದಿಸ್ ಈಸ್ ದ ಆನ್ಸರ್ 113. ಯಾಕಂದರೆ 9 ಆಕ್ಟಲಲ್ಲಿ ಬರೆಯೋಕ್ಕೆ ಬರೋದಿಲ್ಲ. ಅಪ್ ಟು 0 to 7 ಮಾತ್ರ ಬರೀಬೋದು. 3 ಬರೀಬೋದಾ? ಬರೀಬೋದು. 1 ಬರೀಬೋದಾ? ಬರೀಬೋದು. 1 ಬರೀಬೋದಾ? ಬರೀಬೋದು. ರೈಟ್. ಸಿ 113. ಸೊ therefore 75 base 10 is equal to 113 base 8. ಇಷ್ಟ ಕನ್ವರ್ಷನ್. ಸರಿ. ಸಿಮಿಲರ್ಲಿ ಪ್ರಾಬ್ಲಮ್ 2 ನೀವು ಮಾಡಿ ಸಾಲ್ವ್ ಮಾಡಿ ನೋಡೋಣ. ಪ್ರಾಬ್ಲಮ್ 2 ಜೊತೆಗೆ ಹೇಳ್ಕೊಡ್ತಾ ಇರ್ತೀನಿ. ಪ್ರಾಬ್ಲಮ್ 2 ಕನ್ವರ್ಟ್ 58 base 10 to octal. 1 mark. ಏನು ಮಾಡ್ಬೇಕು? ಮೆಥಡು ಆಲ್ರೆಡಿ ಹೇಳ್ಕೊಟ್ಟಿದ್ದೀವಿ. ಈಗ 58 ಬರ್ಕೋಬೇಕು. ಓಕೆ 58 ಲೆಟ್ ಅಸ್ ರೈಟ್. 58 ಯಾವುದಲ್ಲಿದೆ? ಬೇಸ್ 10 ಡೆಸಿಮಲ್ ಸಿಸ್ಟಮ್. ನಮ್ಗೆ ಯಾವ ಸಿಸ್ಟಮಿಗೆ ಕನ್ವರ್ಟ್ ಆಗಬೇಕು? ಆಕ್ಟಲ್ ಸಿಸ್ಟಮ್ಗೆ. ಆಕ್ಟಲ್ ಅಂದರೆ ಬೇಸ್ 8. 8ರಿಂದ ಡಿವೈಡ್ ಮಾಡ್ಕೊಂಡು ಹೋಗ್ಬೇಕು. ಎಷ್ಟು ಸತಿ ಹೋಗುತ್ತೆ? 8 7 56. 7 ಟೈಮ್ಸ್ ಹೋಗುತ್ತೆ. ಇನ್ನು ಮಿಕ್ಕಿದ್ದೆಷ್ಟು? ಇನ್ನು 2. ಇಷ್ಟು ಆನ್ಸರ್. 8ಕ್ಕಿಂತ ಚಿಕ್ಕದಿತ್ತಾ? 7 ಬರೀಬೋದಾ? ಆಕ್ಟಲಲ್ಲಿ ಬರೀಬೋದು. 2 ಬರೀಬೋದಾ? ಬರೀಬೋದು. ಅಷ್ಟೇ, ಒಂದೇ ಸ್ಟೆಪ್ಪು. 58 base 10 is equal to 72 base 8. ನೀವು ನೋಡ್ಕೋಬೇಕು ಫಸ್ಟ್ ಪಾಸಿಬಿಲಿಟೀಸ್ ಎಷ್ಟಿದೆ ಅಂತ. ಡೆಸಿಮಲ್ ನಂಬರಲ್ಲಿ ಪಾಸಿಬಿಲಿಟೀಸ್ ಯಾವ್ಯಾವು? ಡೆಸಿಮಲ್ ಸಿಸ್ಟಮಲ್ಲಿ ನೊಟೇಷನ್ಸ್ ಏನೇನು ಯೂಸ್ ಮಾಡ್ತೀರಾ ಅನ್ನೋದನ್ನ ಜ್ಞಾಪಕ ಇಟ್ಕೊಂಡಿರ್ಬೇಕು. ಡೆಸಿಮಲ್ ಸಿಸ್ಟಮ್. ಓಕೆ, ಹೌ ಮೆನಿ ನೊಟೇಷನ್ಸ್? 10 ನೊಟೇಷನ್ಸ್. 10 ನೊಟೇಷನ್ಸ್ ಅಂದರೆ ಸಿಂಬಲ್ಸ್. 0 1 2 3 4 5 6 7 8 9. ಓಕೆ, 0 ಇಂದ ಕೌಂಟ್ ಮಾಡಿದ್ರೆ ಎಷ್ಟಾಗುತ್ತೆ? 10 ಸಿಂಬಲ್ಸ್ ಆಗುತ್ತೆ ನೋಡಿ. 1 2 3 4 5 6 7 8 9 10. ಅದೇ ರೀತಿ ಆಕ್ಟಲ್ ಸಿಸ್ಟಮಲ್ಲಿ ಪಾಸಿಬಿಲಿಟೀಸ್ ಯಾವ್ಯಾವುದು? ಸಿಂಬಲ್ಸು, ಪಾಸಿಬಲ್ ಸಿಂಬಲ್, ಆಕ್ಟಲ್ ಸಿಸ್ಟಮ್. ಅದನ್ನು ಜ್ಞಾಪಕ ಇಟ್ಕೋಬೇಕು. ಆಕ್ಟಲ್ ಅಂದರೆ 0 to 7 ಅಷ್ಟೇ. ಐ ಕ್ಯಾನ್ ರೈಟ್ 0 1 2 3 4 5 6 7. 8 ಬರೆದ್ರೆ ಇನ್ವ್ಯಾಲಿಡ್. 8 ಬರೆಯೋಂಗಿಲ್ಲ ಇಲ್ಲಿ. ಇರೋದೇ 8 ಸಿಂಬಲ್ಸು. 0ಇಂದ ಶುರುವಾದ್ರೆ ಎಲ್ಲಿಗೆ ಎಂಡ್ ಆಗುತ್ತೆ? 7ಕ್ಕೆ ಎಂಡ್ ಆಗುತ್ತೆ ನೋಡಿ. ಇಲ್ಲಿಂದ ಕೌಂಟ್ ಮಾಡ್ಕೊಂಡೋಗಿ 1 2 3 4 5 6 7 8. ಸರಿ, ಇಲ್ಲಿ 8 ಅಂತ ಬರೀಬಾರ್ದು ನೀವು. 8 ಅಂತ ಬರೆದ್ರೆ ತಪ್ಪು. ಏನಕ್ಕೆ ಅಂತಂದರೆ ಇಟ್ಸ್ ಬಿಗಿನ್ ಫ್ರಮ್ 0 ಎಂಡ್ಸ್ ವಿತ್ 7. ನೋಡಿ ಇಲ್ಲಿ ಡೆಸಿಮಲ್ ಸಿಸ್ಟಮ್. ಸರ್ 10 ಇಲ್ಲ ಅನ್ಬೇಡಿ. ವೈ 10 is not there? 10 I can write, but initially it starts from 0 and ends with 9. Total 10. ಓಕೆ, ನೊಟೇಷನ್ಸ್ ಅಥವಾ ಸಿಂಬಲ್ಸ್ ಅಂತ ಕರಿತೀವಿ, ಅಥವಾ ಡಿಜಿಟ್ಸ್ ಅಂತ ಕರಿತೀವಿ. ಅದನ್ನು ನಾವು ಪಡ್ಕೊಂಡ್ರೆ ಸಾಕು. ಅದೇ ರೀತಿ ನಿಮಗೆ ಬೈನರಿ ಸಿಸ್ಟಮಲ್ಲೂ ಅಷ್ಟೇ ಯಾವಾಗಲೂ ನಾವು ಪಡ್ಕೋಬೇಕು. ಬೈನರಿಲಿ 2 ನೊಟೇಷನ್ಸು, ಒಂದು 0 ಇನ್ನೊಂದು 1 2. ನೋಡಿ 2 ಅಂತ ಬರೆಯೋಂಗಿಲ್ಲ ಬೈನರಿಲಿ. ಯು ಶುಡ್ ನಾಟ್ ರೈಟ್. 2 ಅಂತ ಬಂತಂದರೆ ಮತ್ತೆ ಡಿವೈಡ್ ಮಾಡ್ಕೋಬೇಕು 2 ಇಂದ. 2 ಇತ್ತು ಅಂದರೆ ರೈಟ್. ಸಿಮಿಲರ್ಲಿ ಬೈನರಿ ಆಯಿತು, ಆಕ್ಟಲ್ ಆಯಿತು, ಡೆಸಿಮಲ್ ಆಯಿತು. ಇನ್ನು ಮಿಕ್ಕಿದ್ದು ಯಾವುದು? ಎಕ್ಸಾಡೆಸಿಮಲ್. ಇಷ್ಟು ಟಾಪ್ ಇಟ್ಕೊಂಡು ಸಾಕು. ಇಲ್ಲಿ 16 ನೊಟೇಷನ್ಸ್ ಇರುತ್ತೆ. ಎಕ್ಸಾಡೆಸಿಮಲ್ 0 to 9 ಕಾಮನ್ ಇರುತ್ತೆ. 0 to 9 ಈಸ್ ಕಾಮನ್. ಓಕೆ, ಇಲ್ಲಿ 10 ಬರೆಯೋಂಗಿಲ್ಲ. ಎಕ್ಸಾಡೆಸಿಮಲಲ್ಲಿ 10 ಅಂತ ಬರೆಯಬಾರ್ದು. 10 ಅಂತ ಬರೆಯೋ ಬದಲು ಇನ್ಸ್ಟೆಡ್ ಆಫ್ 10 ವಿ ಯೂಸ್ ಎ ಸಿಂಬಲ್ ಕಾಲ್ಡ್ ಎ. 10ಗೆ ಎ ಅಂತ ಬರಿತೀವಿ, 11ಗೆ ಬಿ ಬರಿತೀವಿ, ಸಿ ಡಿ ಇ ಎಫ್. ನೋಡಿ 0 to 15 ಆಗೋಯ್ತು ಅಲ್ಲಿಗೆ. ಸಿ ಬಿ ಫಾರ್ 11, C for 12, D for 13, E for 14 and 15. ಒಂದು ಕಡಿಮೆ ಆಯ್ತು ನೋಡಿ. 0 ಇಂದ ಶುರು ಆಯ್ತಾ, 15 ಎಂಡ್ ಆಯಿತು. 15 ಮೀನ್ಸ್ ವಾಟ್? ಎಫ್ ಅಂತ. ಇಷ್ಟು ನೀವು ಡಾಕ್ ಪಟ್ಕೊಬಿಟ್ರೆ ಈಸಿ ಕನ್ವರ್ಷನ್ಸು. ಸೊ 72. ಎಸ್, 7 is possible in octal because ನೋಡಿ 7ವರೆಗೂ ಬರ್ಕೋಬೋದು. 7. 2 is also I can write. 2 is here ವ್ಯಾಲಿಡ್. ವ್ಯಾಲಿಡ್ ಅಥವಾ ಇನ್ವ್ಯಾಲಿಡ್ ಅಂತ ಕರಿತೀವಿ, ಅಥವಾ ರೈಟ್ ರಾಂಗ್ ಅಂತ ಕರಿತೀವಿ. ಆಯ್ತಾಯ್ತಲ್ಲ? ಅದೇ ರೀತಿ ಇವಾಗ ನಾವೆಲ್ಲಿ ಕನ್ವರ್ಟ್ ಮಾಡಿದ್ವಿ? ಈಗ ಡೆಸಿಮಲ್ ಟು ಆಕ್ಟಲ್ಗೆ ಕನ್ವರ್ಟ್ ಮಾಡಿದ್ವಿ. ಸಿಮಿಲರ್ಲಿ ಆಕ್ಟಲ್ ಟು ಡೆಸಿಮಲ್, ಇದನ್ನೇ ಚೆಕ್ ಮಾಡೋಣ ನಾವು ಮಾಡಿರೋದು ಸರಿ ಇದೆಯಾ ಇಲ್ವಾ ಅಂತ. ಆಕ್ಟಲ್ ಟು ಡೆಸಿಮಲ್. ಓಕೆ, ಸಿ
ದಿಸ್ ಪ್ರಾಬ್ಲಮ್ ಕ್ಯಾನ್ ಬಿ ಸಾಲ್ವ್. ಅವಾಗ ಕ್ರಾಸ್ ವೆರಿಫಿಕೇಶನ್ ಆದಂಗೂ ಆಗುತ್ತೆ ನಾವು ಮಾಡಿರೋ ಪ್ರಾಬ್ಲಮ್ ಸರಿನೋ ಇಲ್ವಾ ಅಂತ ಕೂಡ, ರೈಟ್. ಎಸ್ ನಾವು ಪ್ರಾಬ್ಲಮ್ conversion from octal to decimal. Conversion from octal to decimal. Octal to decimal. ಇದೇ ಪ್ರಾಬ್ಲಮ್ನೇ ತಗೋಣ. ಆಕ್ಟಲ್ ಎಷ್ಟಿದೆ ಈಗ 72 ಇದೆ. 72 ಬೇಸ್ 8 ನಮ್ಗೆ ಎಲ್ಲಿ ಕನ್ವರ್ಟ್ ಮಾಡಬೇಕು? ಕ್ವಶನ್ ಮಾರ್ಕ್ ಬೇಸ್ 10. ಓಕೆ, ಈಗ ಬಂದ್ಬಿಟ್ಟು 10 ಇಂದ ಡಿವೈಡ್ ಮಾಡ್ಕೊಂಡು ಹೋಗ್ಬೇಕು ಅಂತ ಅಲ್ಲ, ಇಲ್ಲಿ ಏನು ಬೇಸ್ ಇರುತ್ತೋ ಮಲ್ಟಿಪ್ಲೈ ಮಾಡ್ಕೊಂಡು ಹೋಗ್ಬೇಕು. ಸೊ ಇದನ್ನ ನೀವು ಜ್ಞಾಪ ಇಟ್ಕೋಬೇಕು. ಸಿ ನಾವು 7 into 8 ಐ ಹ್ಯಾವ್ ಟು ರೈಟ್ 7 into 8 ನೆಕ್ಸ್ಟ್ ಡಿಜಿಟ್ ಪ್ಲಸ್ 2 into 8 2 into 8 ನೆಕ್ಸ್ಟ್ ಪವರ್ಸ್ ಕೊಡೋದು ಹೇಳ್ಕೊಟ್ಟಿದ್ದೀನಿ. 8 to the power of 0, 8 to the power of 1. ಆಮೇಲೆ ಇದನ್ನ ಜ್ಞಾಪ ಇಟ್ಕೋಬೇಕು. ಎನಿ ಬೇಸ್ ಇರಲಿ, ಯಾವುದೇ ಬೇಸ್ ಇರಲಿ, ಇಲ್ಲಿ ಇದನ್ನ ಏನಂತ ಕನ್ಸಿಡರ್ ಮಾಡ್ಬೋದಾ? 10 to the power of 0 is always equal to 1. ಯಾವುದೇ ನಂಬರ್ನ ಘಾತ 0 ಇದ್ರೆ ಅದಕ್ಕೆ ಉತ್ತರ ಎಷ್ಟು? 1. n ಘಾತ 0 ಅಂತ ಕರಿತೀವಿ ಇಂಗ್ಲೀಷಲ್ಲಿ. 10 to the power of 0, 10 to the power of 0 is always equal to 1. n ಅಂದ್ರೆ ಯಾವ್ದಾದ್ರು ಇರ್ಬೋದು ಸಂಖ್ಯೆ. ಇಲ್ಲಿ 8 ಇರ್ಬೋದು, ಅಥವಾ 2 ಇರ್ಬೋದು, ಇಲ್ಲ 10 ಇರ್ಬೋದು, ಇಲ್ಲ 16 ಇರ್ಬೋದು. ನಿಮಗೆ 4 ಸಿಸ್ಟಮ್ ಇರೋದು. 2 ಅಂದ್ರೆ ಬೈನರಿ ಸಿಸ್ಟಮು, 8 ಅಂದ್ರೆ ಆಕ್ಟಲ್ ಸಿಸ್ಟಮು, 10 ಅಂದ್ರೆ ಡೆಸಿಮಲ್ ಸಿಸ್ಟಮು, 16 ಅಂದ್ರೆ ಹೆಕ್ಸಾಡೆಸಿಮಲ್ ಸಿಸ್ಟಮ್. ಆಯ್ತಾ? ಸಿ ಎನಿ ಬೇಸ್ ಅಂತ, ಎನಿ ಬೇಸ್ ಟು ದಿ ಪವರ್ ಆಫ್ 0 is equal to 1. ಅಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೋದಾ? ಸಿ 7 into 8, 8 to the power of 1 is 8 only, plus 2 into 8 to the power of 0 is what? 1. ಓಕೆ, 8 7 56 ಪ್ಲಸ್ 2 only 2. 56 ಪ್ಲಸ್ 2 58. ಸಿ 58 ಬೇಸ್ 10. 58 ಬಂತಾ? ಎಸ್. ಕ್ರಾಸ್ ವೆರಿಫೈ ಮಾಡ್ದಂಗೂ ಆಯ್ತು. ಕಟ್ ಇಟ್. ಸಿ ವಾಟ್ ವಿ ಹ್ಯಾವ್ ಕನ್ವರ್ಟೆಡ್ ಅರ್ಲಿಯರ್ ಇಟ್ ಈಸ್ ರೈಟ್ ಅಂತ. ಸಿ 52 ಬೇಸ್ 10 is equal to 72 ಬೇಸ್ 8. ನೋಡಿ, ಅದೇ 72ನ 58 ಬರಂಗ್ ಮಾಡಿದ್ದೀವಿ ನಾವೀಗ. ಇದಕ್ಕೆ ಟ್ಯಾಲಿ ಆಯ್ತು ಈಗ. ಸಿ ದಟ್ ಈಸ್ ಕಾಲ್ಡ್ ಎ ಕ್ರಾಸ್ ವೆರಿಫಿಕೇಶನ್. ನಾವು ಯಾವತ್ತೂ ಅಷ್ಟೇ ಪವರ್ಸ್ನ ನಾವು ಆವಾಗಲೇ ಹೇಳಿದ್ದೆ ಏನಂತ ಕರೆದ್ವಿ? ದಿಸ್ ಈಸ್ ಕಾಲ್ಡ್ LSB. ಇದನ್ನ LSB ಅಂತ ಕರಿತೀವಿ. LSB ಯಾವಾಗಲೂ ಜ್ಞಾಪ ಇಟ್ಕೊಳ್ಳಿ. ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್ ಅಥವಾ ಓವರ್ LSD ಅಂತ ಕೂಡ ಕರಿಬೋದು. LSD ಲೀಸ್ಟ್ ಸಿಗ್ನಿಫಿಕೆಂಟ್ ಡಿಜಿಟ್. ಇದು MSD, ಇದು MSB. MSB ಆರ್ MSB. ಕೆಲವು ಬುಕ್ಕಲ್ಲಿ ಮೋರ್ ಸಿಗ್ನಿಫಿಕೆಂಟ್ ಡಿಜಿಟ್ ಅಂತ ಕೊಟ್ಟಿದ್ದಾರೆ. ಡಿಜಿಟ್ ಅಂದ್ರೂ ಒಂದೇ, ಬಿಟ್ ಅಂದ್ರೂ ಒಂದೇ. ಮೋರ್ ಸಿಗ್ನಿಫಿಕೆಂಟ್ ಬಿಟ್. ಬಿಟ್ ಇಸ್ ನಥಿಂಗ್ ಬಟ್ ಎ ಡಿಜಿಟ್. ಬಿಟ್ ಅಂದ್ರೆ ಏನು? 0 ಅಥವಾ 1. ಅದೇ ರೀತಿ ಇಲ್ಲಿ ಡಿಜಿಟ್. ಓಕೆ, ಕಾಮನ್ಲಿ ವಿ ವಿಲ್ ಯೂಸ್ MSB ಅಂಡ್ LSB ಓನ್ಲಿ ಇನ್ಸ್ಟೆಡ್ ಆಫ್ LSD ಅಂಡ್ MSD. ಬಟ್ ಇದು ತಪ್ಪೇನಲ್ಲ, ಇದು ಕೂಡ ಸರಿಯೇ. ಅರ್ಥಾಯ್ತಲ್ಲ? ಕನ್ಫ್ಯೂಸ್ ಮಾಡ್ಕೋಬೇಡಿ. ಸಿ LSB ಮೀನ್ಸ್ ಲೀಸ್ಟ್ ಸಿಗ್ನಿಫಿಕೆಂಟ್ ಬಿಟ್, MSB ಮೀನ್ಸ್ ಮೋರ್ ಸಿಗ್ನಿಫಿಕೆಂಟ್ ಬಿಟ್. ಅದನ್ನು ಕೇಳ್ತಾರ ಎಕ್ಸ್ಪಾನ್ಷನ್ ಫಾರ್ಮ್ಲಿ, ಎಕ್ಸ್ಪ್ಯಾಂಡ್ ಅಂತ. ಅರ್ಥಾಯ್ತಲ್ಲ? ಸಿಮಿಲರ್ಲಿ ಇನ್ನೊಂದೆರಡು ಪ್ರಾಬ್ಲಮ್ ಮಾಡೋಣ. ಓಕೆ, ಈಗ ಇಲ್ಲಿ ಬರೀ 2 ಡಿಜಿಟ್ಸ್ ಕೊಟ್ಟಿದ್ದೀನಿ. ಒಂದು 3 ಡಿಜಿಟ್ಸ್ ಪ್ರಾಬ್ಲಮ್ ತಗೋಣ ಈಗ. ಕನ್ವರ್ಷನ್ ಫ್ರಮ್ ಆಕ್ಟಲ್ ಟು ಡೆಸಿಮಲ್ಲೇ ಮಾಡೋಣ. ಓಕೆ, 2 ಮಾರ್ಕ್ಸಿಗೆ ಕೇಳ್ತಾರ. ಮಿನಿಮಮ್ 2 ಮಾರ್ಕ್ಸು, ಮ್ಯಾಕ್ಸಿಮಮ್ 5 ಮಾರ್ಕ್ಸಲ್ಲಿ ಕನ್ವರ್ಷನ್ ಫುಲ್ ಕೇಳ್ಬಿಡ್ತಾರೆ. ಅದೈತಲ್ಲ, 2 ಮಾರ್ಕ್ಸಿಗೆ ಮಾಡೋಣ ಈಗ. ಕನ್ವರ್ಟ್. ಓಕೆ, ಪಾಸಿಬಿಲಿಟೀಸ್ ಇದೆ. 5 ಬರೀಬೋದಾ? 5. ನೆಕ್ಸ್ಟು 4 3 543 ಮಾಡೋಣ. 543 ಬೇಸ್ 8 ಟು ಕ್ವಶನ್ ಮಾರ್ಕ್ ಬೇಸ್ 10. ಇದನ್ನು ಸಾಲ್ವ್ ಮಾಡ್ಕೊಡ್ತೀನಿ ಇವಾಗ. ಇಷ್ಟು ಈಗ 3 ಡಿಜಿಟ್ ಇದೆ. ಈಗ ಪ್ರತಿಯೊಂದು ಡಿಜಿಟ್ನ ನಾವೇನು ಮಾಡ್ಬೇಕು ಇವಾಗ? ಡಿವೈಡೆಡ್ ಬೈ 10 ಮಾಡಬಾರ್ದು. ಇವಾಗ ಡೆಸಿಮಲ್ ಇದ್ದು ಬೇರೆದಕ್ಕೆ ಮಾಡ್ಕೊಂಡ್ರೆ ನೀವು ಡಿವೈಡ್ ಮಾಡಬೇಕು. ಆಯ್ತಲ್ಲ? ಯಾವುದೇ ಬೇರೆ ಸಂಖ್ಯೆಯಿಂದ ನಾವು ಡೆಸಿಮಲ್ಲಿಗೆ ಬರಬೇಕು ಅಂದ್ರೆ ಆಲ್ವೇಸ್ ಯು ಹ್ಯಾವ್ ಟು ಮಲ್ಟಿಪ್ಲೈ ಅಂಡ್ ಯು ಹ್ಯಾವ್ ಟು ಗಿವ್ ದ ವ್ಯಾಲ್ಯೂಸ್ ಫ್ರಮ್ ದ LSB ಸೈಡ್ರಿಂದ ನಾವು ವೇಟೇಜ್ನ ಕೊಟ್ಕೊಂಡು ಹೋಗಬೇಕು. ಓಕೆ, ಲೆಟ್ ಅಸ್ ಸಾಲ್ವ್ ದಿಸ್ ಪ್ರಾಬ್ಲಮ್ ನಾವು. 5 into 8 ಪ್ಲಸ್ ನೆಕ್ಸ್ಟು 4 into 8. ಪ್ರತಿಯೊಂದು ಡಿಜಿಟ್ನು 8ಇಂದ ಮಲ್ಟಿಪ್ಲೈ ಮಾಡ್ಕೋಬೇಕು. ಪ್ಲಸ್ 3 into 8. ಓಕೆ, ಇದು LSB. ನಮಗೆ LSB ಇಂದ ನಾವು ಪವರ್ಸ್ನ ಕೊಡಬೇಕು. ಇದು 8 to the power of 0, 8 to the power of 1, 8 to the power of 2. 8 to the power of 2 ಅಂದ್ರೆ ಏನು? 8 ಸ್ಕ್ವೇರ್ ಅಂತ, ರೈಟ್? 5 into 8 ಸ್ಕ್ವೇರ್. 8 ಸ್ಕ್ವೇರ್ ಅಂದ್ರೆ ಏನು? 8 16 ಅಂತ ಬರೀಬಾರ್ದು. 8ನ 2 ಸತಿ ಮಲ್ಟಿಪ್ಲೈ ಮಾಡುವಂತ.
ಎಂಟೆಂಟ್ಲಿ ಎಷ್ಟು 64 ಪ್ಲಸ್ 4 ಇಂಟು 8 8 ಟು ದಿ ಪವರ್ ಆಫ್ 1 ಅಂದರೆ 8 ಪ್ಲಸ್ 3 ಇಂಟು ಎನಿ ನಂಬರ್ ಟು ದಿ ಪವರ್ ಆಫ್ 0 = 1 3 ಇಂಟು 1 ಇಲ್ಲಿ 1 ಆಗುತ್ತೆ ರೈಟ್. ಮತ್ತೆ ಇಲ್ಲಿ ಇದು ಮಾಡ್ಕೊಂಡು ಹೋಗಿ 3 1 3 ಪ್ಲಸ್ 8 4 32 ಪ್ಲಸ್ ಇಲ್ಲಿ ಸ್ವಲ್ಪ ಜಾಸ್ತಿ ಆಗುತ್ತೆ ನೋಡಿ. ಈಗ 64 ಇಂಟು 5 ಎಷ್ಟು 5 4 20 ದಶಕ 2 5 6 32 32 320 ಆಗುತ್ತೆ. ಸರಿ, ಇಲ್ಲೇ ಬಂದ್ಬಿಡುತ್ತೆ. 6 5 30 300 ಆಗುತ್ತೆ. 4 5 20 320 ಆ ಥರನೂ ಮಾಡ್ಕೋಬೋದು. ನಿಮ್ಗೆ ಯಾವ ರೀತಿ ಇದಾಗುತ್ತೋ ಅದು. ನೆಕ್ಸ್ಟ್ ಫೈನಲಿ ಟೋಟಲ್ ಮಾಡ್ಕೊಳ್ಳಿ. 320 ಪ್ಲಸ್ 30 ಎಷ್ಟಾಯಿತು 352 352 ಪ್ಲಸ್ 3 355 352 355 355 ಬೇಸ್ 10 ನೋಡಿ. ಇನ್ನೂ ಒಂದು ಸಿಂಪಲ್ ಕುಳ್ ಮೆಥಡ್ ಹೇಳ್ಕೊಡ್ತೀನಿ. ಆಕ್ಟಲ್ ಸಿಸ್ಟಮು ಯಾವಾಗಲೂ ಸ್ವಲ್ಪ ಈ ನಂಬರ್ಗಿನ್ನ ಜಾಸ್ತಿ ಬರುತ್ತೆ ಗೊತ್ತಲ್ಲ. ಡೆಸಿಮಲ್ಲಿಂದ ನೀವು ಆಕ್ಟಲಿಗೆ ಕನ್ವರ್ಟ್ ಮಾಡಿದ್ರೆ ದಿಸ್ ನಂಬರ್ ವಿಲ್ ಬಿ ಬಿಗ್ಗರ್. ಫ್ರಮ್ ಆಕ್ಟಲ್ ಟು ಡೆಸಿಮಲ್ ಮಾಡಿದ್ರೆ ಈ ನಂಬರು ರೆಡ್ಯೂಸ್ ಆಗೋದು. ಇದಕ್ಕಿಂತ ಇದು ಜಾಸ್ತಿ ಆಯಿತಾ ನಿಮ್ಮ ಆನ್ಸರ್ ರಾಂಗ್ ಅಂತ. ಜಾಸ್ತಿ ಆಗಬಾರ್ದು ಗೊತ್ತಲ್ಲ. ಸೊ ಇವಾಗ ಇದನ್ನ ಉಲ್ಟಾ ಕನ್ವರ್ಟ್ ಮಾಡ್ಬಿಟ್ಟು ನೋಡೋಣ. ಈಗ 543 ಬರುತ್ತಾ ಇಲ್ಲೋ ಅಂತ. ಸೈಸ್ ದೆನ್ ನಾವು ಇಟ್ ಈಸ್ ಆಪೋಸಿಟ್. ನಾವು ಕನ್ವರ್ಷನ್ ಫ್ರಮ್ ಆಕ್ಟಲ್ ಟು ಡೆಸಿಮಲ್ ಬದಲು ಡೆಸಿಮಲ್ ಟು ಆಕ್ಟಲ್ ಇದೆಲ್ಲ ಡೆಸಿಮಲ್ ಟು ಆಕ್ಟಲ್ ನೋಡ್ಕೊಂಡು ಕ್ರಾಸ್ ವೆರಿಫೈ ಮಾಡೋಣ. ಡೆಸಿಮಲ್ ಟು ಆಕ್ಟಲ್ ಡೆಸಿಮಲ್ ಎಷ್ಟಿದೆ ಇವಾಗ 355 ಇದೆ. ದೆನ್ ನಮಗೆ 543 ಬರಬೇಕೀಗ. 355 ಬೇಸ್ 10 ಕ್ವಶನ್ ಮಾರ್ಕ್ ಇಲ್ಲಿ ಬೇಸ್ 8 ಆಗಬೇಕೀಗ. ಓಕೆ, ಎಷ್ಟು ಬರಬೇಕು 548 ಬರಬೇಕು. 543 ಚೆಕ್ ಮಾಡಿ. ಈಗೇನು ಮಾಡಬೇಕು? ಡಿವೈಡ್ ಬೈ ಮಾಡಬೇಕಾ ಮಲ್ಟಿಪ್ಲೈ ಮಾಡಬೇಕಾ? ನಾವು ವಿ ಹ್ಯಾವ್ ಟು ಡಿವೈಡ್. ನೋಡಿ ಬೇಸ್ ಇತ್ತಾ, ಬೇಸಿಂದ ಯಾವ ಇದಕ್ಕೆ ಮಾಡಬೇಕಾ ಆ ನಂಬರಿಂದ ಇಟ್ಕೊಂಡು ನಾವು ಯು ಕ್ಯಾನ್ ಕೀಪ್ ಆನ್ ಡಿವೈಡಿಂಗ್. 355 ಬರ್ಕೊಂಡು ಇನ್ಸ್ಟೆಡ್ ಆಫ್ ಮಲ್ಟಿಪ್ಲೈಯಿಂಗ್ ಯು ಹ್ಯಾವ್ ಟು ಡಿವೈಡ್ ಇಟ್. 8ರಿಂದ ಡಿವೈಡ್ ಮಾಡಬೇಕು. ನೋಡಿ ಇವಾಗ ನಂಬರ್ಸ್ ಜಾಸ್ತಿ ಆಗ್ಬೇಕು. ಈಗ ಅಲ್ಲಿ ಸಿ 8 4 32 3 ಇದೆ 35 ಇದೆ. ತಿರ್ಗಿ 8 4 32 ಇಲ್ಲಿ 3 ಉಳಿತು. 44 ಟೈಮ್ಸ್ ಆಗುತ್ತೆ. ಸಿ ಇಲ್ಲಿ 8 5 40 ಇನ್ನೆಷ್ಟು ಉಳಿತು 4. ಸಿ 543 ಬಂತು. ನಾವು ಐ ಕ್ಯಾನ್ ರೈಟ್ ದಿಸ್ ಒನ್ 543 ನೋಡಿ ಆಯ್ತಲ್ಲ. ಡೆಸಿಮಲ್ಗಿನ್ನ ಆಕ್ಟಲ್ ನಂಬರ್ ವೇಟೇಜ್ ಜಾಸ್ತಿ ಇರುತ್ತೆ. ಆಕ್ಟಲಿಂದ ಡೆಸಿಮಲಿಗೆ ಕನ್ವರ್ಟ್ ಮಾಡಿದಾಗ ಈ ನಂಬರು ಕಡಿಮೆ ಆಗಬೇಕು ಆಯ್ತಲ್ಲ. ಅದಲ್ಲ ಮುಖ್ಯ ನಿಮಗೆ ಹೌ ಯು ಆರ್ ಗೋಯಿಂಗ್ ಟು ಕನ್ವರ್ಟ್ ಅನ್ನೋದು. ಅರ್ಥ ಆಯ್ತಲ್ಲ. ಓಕೆ, ಸಿ ಬೈ ದಿಸ್ ಅರ್ಥ ಆಗಿದೆ ಅಂತ ತಿಳ್ಕೊಂತ ನೀವು ಹೋಮ್ವರ್ಕ್ ಮಾಡ್ತಾ ಇಲ್ಲ, ಇನ್ನೊಂದೆರಡು ಪ್ರಾಬ್ಲಮ್ ಮಾಡಿಸಿ ನೆಕ್ಸ್ಟ್ ಹೋಮ್ವರ್ಕ್ ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್.